ನಮ್ಮ ಜೊತೆ ಇದ್ದಾರೆ ಹಾಸನದ ನೂತನ MP ಆದ ಶ್ರೇಯಸ್ ಪಟೇಲ್ ಅವರು. ಕಂಗ್ರ್ಯಾಚುಲೇಷನ್ ಸರ್. ರೇವಣ್ಣ HD ರೇವಣ್ಣ ಅವ್ರ ಪ್ರಜ್ವಲ್ ರೇವಣ್ಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ JDS 14ನಲ್ಲಿ ನೀವು ಬ್ರೀಚ್ ಮಾಡಿ ಈ ಸತಿ ಗೆದ್ದಿದ್ದೀರಾ. ಹೆಂಗೆ ಫೀಲ್ ಆಗ್ತಿದೆ? ಐ ಫೀಲ್ ವೆರಿ ಪ್ರೌಡ್. ನಾನು ನಮ್ಮ ಜಿಲ್ಲೆಯ ಜನತೆಗೆ, ಹಾಸನ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಪ್ರಾಮಾಣಿಕ ಋಣಿಯಾಗಿರಬೇಕು. ಪಕ್ಷ ನನಗೆ ಗುರುತಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಗುರುತಿಸಿ ನನಗೆ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಒಳ್ಳೆಯ ಹೆಸರನ್ನು ತರಬೇಕು. ಜಿಲ್ಲೆಯ ಜನ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಎಷ್ಟೋ ಕೇಂದ್ರ ಸರ್ಕಾರದ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ಅದನ್ನೆಲ್ಲ ಪ್ರಾಮಾಣಿಕವಾಗಿ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದು ಸಂಸತ್ನಲ್ಲಿ ಜಿಲ್ಲೆಯ ಜನರ ಪರವಾಗಿ, ಕರ್ನಾಟಕದ ಕನ್ನಡಿಗರ ಪರವಾಗಿ ಜನಯುತ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ. ಹಾಸನ ಅಂದ್ರೇ ರಿಪಬ್ಲಿಕ್ ಆಫ್ ರೇವಣ್ಣ, ರಿಪಬ್ಲಿಕ್ ಆಫ್ JDS ಅಂತಾನೆ ಹೆಸರುವಾಸಿಯಾಗಿದೆ ಸರ್. ಈ ಫೋಟೋನ ನೀವು ಬ್ರೀಚ್ ಮಾಡಿದ್ದೀರಾ. ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಎಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗಿದೆ ನಿಮ್ಮ ಪ್ರಕಾರ? ಡೆವಲಪ್ಮೆಂಟ್ ಅಂತ ಮಟ್ಟಕ್ಕೆ ಬಂದರೆ ಡೆವಲಪ್ಮೆಂಟ್ ಗಮನಾರ್ಹ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಅವ್ರ ಕುಟುಂಬಕ್ಕೆ ಪ್ರಧಾನಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಅವ್ರಿಗೆ ಕೊಟ್ಟಿದ್ದರು, ಒಂದು ನಂಬಿಕೆ ವಿಶ್ವಾಸ ಇಟ್ಕೊಟ್ಟಿದ್ರು, ಅದು ಆಗಿರಲಿಲ್ಲ. ಈಗ ನನ್ನ ಹಂತಕ್ಕೆ ಒಂದು ಲೋಕಸಭೆ ಸದಸ್ಯನಾಗಿ ನನ್ನ ಸಂಸತ್ನಾಗಿ ಮಾಡಿದ್ದಾರೆ. ನನ್ನ ಪರಿಮಿತಿಯಲ್ಲಿ ಏನೇನು ಕೆಲಸ ಮಾಡ್ಬೋದು ಅದು ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಈ ಚುನಾವಣೆ ನಮಗೆ ಒಂದು ಪಕ್ಷದ ಒಗ್ಗಟ್ಟಿನ, ಜಿಲ್ಲಾ ನಾಯಕರ ಒಂದು ಒಗ್ಗಟ್ಟಿನ ಪ್ರತಿಫಲ. ಜೊತೆಗೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಯುವಕರು, ನಮ್ಮ ತಾಯಂದಿರು, ಸೋದರಿಯರು, ಹಿರಿಯರು ಎಲ್ಲರೂ ಹಗಲಿರಲು ಕೆಲಸ ಮಾಡಿದ್ದಾರೆ, ಶ್ರಮಪಟ್ಟಿದ್ದಾರೆ ಈ ಒಂದು ಗೆಲುವಿಗೆ. ಈ ಗೆಲುವು ಕ್ಷೇತ್ರದ ಜನರ ಗೆಲುವು, ಕಾರ್ಯಕರ್ತರ ಗೆಲುವು, ಸಾರ್ವಜನಿಕರ ಗೆಲುವು. ಇವಾಗ ರೀಸೆಂಟಾಗಿ ನೀವು ನೋಡೋದ್ರೆ HD ರೇವಣ್ಣ, ಅವ್ರ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಯಾವುದೇ ರೀತಿಯಾದ ರೇಪ್ ಆರ್ ಸೆಕ್ಷುವಲ್ ಅಸಾಲ್ಟ್ ಕೇಸ್ ಇರೋದ್ರಿಂದ ಹಾಸನ ಇವಾಗ ದೇಶದ ಪ್ರಸಿದ್ಧಿಯಾಗಿ ಭೂಮಿ ಬಂದಿದೆ ಸರ್. ಇವಾಗ ಆ ರೀಬ್ರ್ಯಾಂಡ್ ಮಾಡೋಕ್ಕೆ ನಿಮ್ಮ ಪ್ರಯತ್ನ ಹೇಗಿರುತ್ತೆ? ಹಾಸನ ಪ್ರಸಿದ್ಧಿ ಇರೋದು ಹೊಯ್ಸಳರ ನಾಡು, ಹಾಸನಾಂಬೆಯ ಬೀಡು, ಅದಕ್ಕೂ ಪ್ರಸಿದ್ಧಿ ಆಗಿದೆ ಹೊರತು ಬೇರೆ ಯಾವುದಕ್ಕೂ ಹಾಸನ ಪ್ರಸಿದ್ಧಿಯಾಗಿಲ್ಲ. ಜನ ಮಾತಾಡ್ದು ಒಂದೇ ಇನ್ಫೇಮಸ್ ಆಗಿರೋದು. ಐ ಕೇಮ್ ಟು ನೋ, ಬಟ್ ಅಫಿಷಿಯಲಿ ಸ್ಪೀಕಿಂಗ್ ದಿಸ್ ಇಸ್ ದ ವಾಟ್ ದ ಹಾಸನ್ ಇಸ್. ಓಕೆ, ಅದಕ್ಕೆ ಕಾನೂನಿದೆ. ಕಾನೂನು ಮೇಲೆ ನಮ್ಮೆಲ್ಲರಿಗೂ ಗೌರವ ಇದೆ. ಸೂಕ್ತವಾಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ರಾಹುಲ್ ಗಾಂಧಿ ನಿಮ್ಮ ಜೊತೆ ಮಾತಾಡಿದ್ರು, ಏನಂದ್ರು, ಯಾವ ರೀತಿ ಅದನ್ನು ಪ್ರೋತ್ಸಾಹ ಕೊಟ್ಟರು? ಸಂಸದರಿಗೂ ಮತ್ತು ಎಲ್ಲ ಅಭ್ಯರ್ಥಿಗಳಿಗೂ ಇವತ್ತು ಸಭೆಯನ್ನು ತಗೊಂಡಿದ್ದರು. ಸಭೆಯಲ್ಲಿ ನಿಮಗೆ ಪಕ್ಷ ಗುರುತಿರೋದಕ್ಕೆ ಸಂಘಟನೆ ಮಾಡಬೇಕು, ಯುವಕರನ್ನ ಹೆಚ್ಚು ಪಕ್ಷಕ್ಕೆ ಸೆಲ್ಲಬೇಕು ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಎಲ್ಲ ಒಪ್ಕೊಂಡು ಸಂಘಟನೆ ಮಾಡ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ. ಜೊತೆಗೆ ನೂತನ ಸಂಸದರಿಗೆ ಒಂದು ಸಲಹೆ ಕೊಟ್ಟರು, ಆದಷ್ಟು ಕ್ಷೇತ್ರದಲ್ಲಿರಿ, ಅಗತ್ಯ ಬಿದ್ದರೆ ಕಾರ್ಯಕ್ರಮಗಳಿದ್ದರೆ ಮಾತ್ರ ದೆಹಲಿಗೆ, ಬೆಂಗಳೂರಿಗೆ ಬನ್ನಿ, ಜನರ ಜೊತೆ ಸಾರ್ವಜನಿಕರ ನೇರವಾಗಿ ಒಡನಾಟ ಇಟ್ಕೊಂಡು ಏನು ಜನ ಮತ ಕೊಟ್ಟಿದ್ದು ಅದಕ್ಕೆ ಚ್ಯುತಿ ತರದೆ ಅವರ ಗೌರವ ಉಳಿಸ್ಬೇಕಂತ ಹೇಳಿದ್ದಾರೆ. ಅದನ್ನ ಪ್ರಾಮಾಣಿಕವಾಗಿ ನಾವೆಲ್ಲ ಮಾಡ್ತೀವಿ. ಫೈನಲ್ ಕ್ವಶನ್ ಸರ್, ಇವಾಗ ನೀವು ಪಾರ್ಲಿಮೆಂಟ್ನ ಎಂಟ್ರಿ ಮಾಡಿದಾಗ ನಿಮ್ಮ ಅಜೆಂಡಾ ಏನಿರುತ್ತೆ? ಫಸ್ಟ್ ನಿಮ್ಮ ಏನೇನು ಮಾತಾಡಬೇಕಂತ, ಯಾವುದ್ರ ಬಗ್ಗೆ ಮಾತಾಡಬೇಕಂತ ನೀವೇನಾದರೂ ಒಂದು ಅಜೆಂಡಾ ಇಟ್ಟಿದ್ದೀರಾ ಸರ್? ಮೈ ಅಜೆಂಡಾ ಇಸ್ ಓನ್ಲಿ ಅವರ್ ಹಾಸನ್ ಫಸ್ಟ್. ಸೆಕೆಂಡ್ ಪ್ರಿಫರೆನ್ಸ್ ಇಸ್ ಕರ್ನಾಟಕ, ಬಿಕಾಸ್ ಐ ಆಮ್ ದ MP ಆಫ್ ಹಾಸನ್. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಿಗರ ಹಿತರಕ್ಷಣೆಗೆ, ಕನ್ನಡ ಕ್ಷೇಮಾಭಿವೃದ್ಧಿಗೆ ಸಂಸತ್ನಲ್ಲಿ ಧ್ವನಿಯಾಗಿರ್ತೀನಿ. ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.